ನಾಯಕನಹಟ್ಟಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಸಣ್ಣ ಕಾರ್ತಿಕೋತ್ಸವ ಶುಕ್ರವಾರ ಸಂಭ್ರಮದಿಂದ ನೆರವೇರಿತು. ಸುಮಾರು 30 ಅಡಿ ಎತ್ತರದ ಚೌಕಾಕಾರದ ಮರದ ರಥದ ಮೇಲೆ ವೃತ್ತಾಕಾರದ ರಚನೆ ಇಲ್ಲಿನ ವಿಶೇಷವಾಗಿದೆ. ನಾನಾ ಬಣ್ಣ ಬಾವುಟಗಳಿಂದ ರಥವನ್ನ ಅಲಂಕರಿಸಲಾಗಿತ್ತು. ರಥದ ಮೇಲಿನ ರಚನೆಗೆ ಸೇವಂತಿ ಚೆಂಡು ಸೇರಿದಂತೆ ನಾನಾ ಹೂಗಳಿಂದ ಅಲಂಕರಿಸಲಾಗಿತ್ತು. ಚಿನ್ನದ ಕಿರೀಟ ಹಾಗೂ ನಾನಾ ಚಿನ್ನದ ಆಭರಣಗಳನ್ನು ಅಳವಡಿಸಿದ್ದ ಉತ್ಸವ ಮೂರ್ತಿ ನೂತನ ರಥ ಪ್ರಮುಖ ಆಕರ್ಷಣೆಯಾಗಿತ್ತು. ಇನ್ನು ಚಿನ್ನದ ಕಿರೀಟ, ಚಿನ್ನದ ರುದ್ರಾಕ್ಷಿ ಸರ, ಹಲವಾರು ಚಿನ್ನದ ಸರಗಳಿಂದ ಉತ್ಸವ ಮೂರ್ತಿಯನ್ನ ಅಲಂಕರಿಸಲಾಗಿತ್ತು. ಉತ್ಸವ ಮೂರ್ತಿಯನ್ನು ದೇವಾಲಯದಿಂದ ತಂದು ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಮಹಾಮಂಗಳಾರತಿ ನಂತರ ಉತ್ಸವ ಆರಂಭಗೊಂಡಿತು. ಮಲ್ಲಿಗೆ, ಚೆಂಡು, ಸೇವಂತಿ, ಕನಕಾಂಬರ ಹೀಗೆ ಹಲವಾರು ಹೂಗಳಿಂದ ಉತ್ಸವ ಮೂರ್ತಿಯನ್ನ ಅಲಂಕರಿಸಲಾಗಿತ್ತು. ರಥಕ್ಕೆ ಅಳವಡಿಸಿದ್ದ ಬೃಹತ್ ಹೂವಿನ ಹಾರಗಳು ಗಮನವನ್ನ ಸೆಳೆದವು. ಉತ್ಸವ ರಥವು ಬೀದಿಯಲ್ಲಿ ಚಲಿಸುವಾಗ ಮಹಿಳೆಯರು ದಾರಿಗೆ ನೀರು ಹಾಕಿ ಸ್ವಚ್ಛಗೊಳಿಸಿ ಕಾಯಿ ಹಣ್ಣು ಹರಕೆ ಸಮರ್ಪಿಸಿದರು. ಭಕ್ತರು ರಥವನ್ನ ಎಳೆದು ಹರಕೆಯನ್ನ ಸಲ್ಲಿಸಿದರು. ದೇವಾಲಯದ ಅಲಂಕೃತ ಪಟ್ಟಣದ ಬಸವನನ್ನ ಬೆಳ್ಳಿಯ ಕಾಲು ಕಡೆಗೆ ಅಣೆಪಟ್ಟೆಗಳಿಂದ ಅಲಂಕರಿಸಲಾಗಿತ್ತು. ಪಟ್ಟಣದ ಬಸವನನ್ನ ಬೆಳ್ಳಿಯ ಸಾಂಪ್ರದಾಯಿಕ ಮಂಗಳ ವಾದ್ಯಗಳು ಉತ್ಸಾಹದಲ್ಲಿದ್ದವು. ಇನ್ನು ನವೆಂಬರ್ 27ರಂದು ಗುರುವಾರ ಸಂಜೆ ಲಕ್ಷದೀಪೋತ್ಸವ ಜರುಗಲಿದೆ. ನವೆಂಬರ್ 28ರಂದು ಶುಕ್ರವಾರ ಸಂಜೆ ಸಾಂಸ್ಕೃತಿಕ ಮತ್ತು ಇತರೆ ಕಾರ್ಯಕ್ರಮಗಳು ಜರುಗಲಿವೆ. ಈ ಸಂದರ್ಭದಲ್ಲಿ ದೇವಾಲಯದ ಗಂಗಾಧರಪ್ಪ, ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಒ ಶ್ರೀನಿವಾಸ್, ಪಿಎಸ್ಐ ಪಾಂಡುರಂಗ, ದೇವಾಲಯ ಸಿಬ್ಬಂದಿ ಸತೀಶ್, ಬೆಸ್ಕಾಂ ಸೆಕ್ಷನ್ ಇಂಜಿನಿಯರ್ ಬೋರಯ್ಯ ಹಾಗೂ ಇತರೆ ಸಿಬ್ಬಂದಿಗಳು ಇದ್ದರು. ಬ್ಯೂರೋ ನ್ಯೂಸ್, ಪ್ರಜಾಪವರ್ ಟಿವಿ, ಚಿತ್ರದುರ್ಗ. ಅದ್ದೂರಿಯಾಗಿ ನಮ್ಮ ನಾಯಕಟ್ಟಿ ಸಾರ್ವಜನಿಕರು, ಪತ್ರಕರ್ತರು ಮತ್ತು ನಮ್ಮ ಆರಕ್ಷಕ ಠಾಣೆ ಸಿಬ್ಬಂದಿಗಳು ಎಲ್ಲ ಊರಿನ ಗ್ರಾಮಸ್ಥರು ಬಾಬಂದರು ಸಮೇತ ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಅದ್ದೂರಿಯಾಗಿ ನಡೀತಿದೆ. ಈಗ 3:30ಕ್ಕೆ ಎಕ್ಸ್ಟ್ರಾನೇ ಸ್ಟಾರ್ಟ್ ಆಗಿದೆ. ಈಗ ಈ ಊರು ಪ್ರದಕ್ಷಿಣೆ ಹಾಕಿ ಎಲ್ಲಿ ಮಜಲುಗಳಿದ್ದಾವೆ ಅಲ್ಲೆಲ್ಲ ಮುಗಿಸ್ಕೊಂಡು ಬರ್ತಾಯಿದೆ. ಎಲ್ಲ ಮುತ್ತೈದರು ಸಹ ಭಾಗವಹಿಸ್ತಾರೆ. ಖುಷಿ ಆಗ್ತದೆ. ಮಕ್ಕಳು ಎಲ್ಲ ಸೇರಿಕೊಂಡು ದೇವರು ಎಲ್ಲೆಲ್ಲಿ ಒಳ್ಳೇದು ಮಾಡಲಿ. ಈಗ ನೆಕ್ಸ್ಟು ಇದೇ ಮುಂದಿನ ವಾರ ಲಕ್ಷದೀಪೋತ್ಸವ ಇದೆ. ಗುರುವಾರ ಮತ್ತು ಶುಕ್ರವಾರ ದೊಡ್ಡ ಕಾರ್ತಿಕೋತ್ಸವ ಇದೆ. ಅದಕ್ಕೂ ಸಹ ಸಾರ್ವಜನಿಕರು ಎಲ್ಲರೂ ಭಾಗವಹಿಸಬೇಕು. ದೇವರು ಎಲ್ಲರೂ ಅವ್ರ ಇಚ್ಛೆಗಳನ್ನ ಈಡೇರಿಸಬೇಕು ಅಂತ ದೇವರಲ್ಲಿ ಕೇಳ್ಕೊಳ್ತೀವಿ.